ತಾಲೂಕು ಪಂಚಾಯಿತಿಯಲ್ಲಿ ಆಡಳಿತಾಧಿಕಾರಿ ಲಕ್ಷ್ಮಣ್ ಶೃಂಗೇರಿ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು. ಕಾರಟಗಿ ತಾಲೂಕಿನ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಸೋಮವಾರ ಸಾಮಾನ್ಯ ಸಭೆ ಜರುಗಿತು. ಸಭೆಯಲ್ಲಿ ಮಳೆ ಕೊರತೆ ಎದುರಾಗಿದ್ದು ನೀರಿನ ಸಮಸ್ಯೆ ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಗ್ರಾಮಗಳ ಮತ್ತು ಪರಿಹಾರದ ಸಾಧ್ಯತೆಯ ಕುರಿತು ಪಟ್ಟಿ ಮಾಡಿ ಸಿದ್ಧಪಡಿಸಿ ಎಂದು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಯು ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಲಕ್ಷ್ಮಣ್ ಶೃಂಗೇರಿ ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕು ಪಂಚಾಯತ್ ಇಒ ಬಸಲಿಂಗಪ್ಪ ಡಿಗ್ಗಿ ಮಾತನಾಡಿ, ಯಾವುದೇ ಗ್ರಾಮಗಳಲ್ಲಿ ನೀರಿನ ಕೊರತೆಯಾಗದಂತೆ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಿ ತುರ್ತು ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಸಂಜೀವ್ ಕುಮಾರ್ ಮನಕಾರ್, ಜೆಸ್ಕಾಂ ಎಇ ಇಲಿಯಾಸ್ ಅಹಮದ್, ಸಿಡಿಪಿಒ ಆರತಿ ತುಪ್ಪದ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜಿಕೆ ನ್ಯೂಸ್ ಕನ್ನಡ, ಕಾಳಗಿ. ಹನ್ನೊಂದು ಟ್ಯಾಂಕರ್ ಅವ, ಚಲೋ ಹೊಸ ಟ್ಯಾಂಕರು ಡ್ರೈವರ್ ಇದ್ರು ಕೊಟ್ಟರು. ಇಲ್ಲಿ ಗ್ರಾಮ ಪಂಚಾಯತ್ ದುಡ್ಡಿಲ್ಲ, ಸುಮ್ಮನೆ ನಮಗೆ ಎಷ್ಟು ಮಂದಿ 4 ಮಂದಿ ರಿಟರ್ನ್ ಸರ್ ಗಾಡಿ ಗಾಡಿ ಅದಾವ, 6 ಮಂದಿ ಡ್ರೈವರ್ ಸರ್, 5 ಮಂದಿ ಇಲ್ಲ. 3 ಜನ ಡ್ರೈವರ್ ಆಗಿರಿ, 3 ಜನ ಹೋದ್ರಿ. ಈಗ ಒಟ್ಟಾರೆ ಸರ್ ಈಗ ರಿಪೇರಿ ಡ್ರೈವರ್ ಖರ್ಚು ಎಲ್ಲ ವಜ್ಜಿಬಿಟ್ಟು ನಮಗೆ. ಲೈಬ್ರೆನ್ಸಸ್ ಆರೇ ಗಾಡಿ ಸರಿ ಸರ್, 5 ಗಾಡಿ ಖರಾಬ್ ಆಗಿತ್ತು ಸರ್. ನಮ್ಗೆ ಅರ್ಜೆಂಟ್ ಆಗಿ ಕೊಡೋ ಅಂತ ಹೇಳಿದ್ರೆ ಕೊಟ್ಟು ಕಳಿಸ್ತಾರೆ ಸರ್. ನಾವು ರಿಪೇರಿ ಮಾಡ್ತೀವಿ ಅಂತ ಹೇಳಿದ್ರೆ 6 ಗಾಡಿ ಇದಾವೆ ಸರ್. ರನ್ನಿಂಗ್ ರೆಗ್ಯುಲರ್ ರನ್ನಿಂಗ್ ಇದ್ರೆ ಏನು ಸಮಸ್ಯೆ ಆಗಲ್ಲ. 3-4 ವರ್ಷದಿಂದ ನಾನು ಚಿಕ್ಕಳು ಹೋಗಿದ್ದು ಬೆಂಗರಿ ಅದು ನಿಲ್ಸಿ ಅವಸರ ಇಟ್ಟು ಸ್ವಲ್ಪ ಡಿಗ್ರಿ ಲಕ್ಷಣ ಹೋಗಿದ್ದೀವಿ ಸರ್. ಅದ್ರಾಗೆ ನೀವು ಈಗ AW ಇರ್ತೀರಲ್ಲ, 11ರಾಗೆ ಇದ್ದುದ್ರಾಗ ಏನಂತಾರ ಪುಟ್ಟಗಣದ ಮೇಲ್ಗಣದ್ದು ಅದ್ರಾಗ ಇದ್ದರೆ ಚಲೋ ಗಾಡಿ ಚೂಸ್ ಮಾಡಿ ಗಾಡಿ ಕಳಿಸ್ರಿ. ನಾವು ಅಗೇನ್ ತರ್ತೀವಿ, ಒಂದು ದಿವಸ ಹೊಡ್ತೀವಿ, ಮತ್ತೆ ಬೇರೆ ಡ್ರೈವರ್ ಕೊಡ್ಬೇಕು. ನಮ್ಗೆ ಪ್ರೈವೇಟ್ ಟ್ರ್ಯಾಕರ್ ಹಚ್ಚ ಚಲೋನೇ ಅನಿಸ್ತದ. ನೀವು ಫೋಕಸ್ ಮಾಡಬೇಕಾಗಿರೋದು ಜೆಜಾಮ್ ಅವ್ರ ಕಂಪಿಟಿಷನ್ಗಿಂತ ಯಾವ ನೀರಿನ ಸಮಸ್ಯೆ ಆಗ್ತದ, ಯಾವ ಪೈಪ್ಲೈನ್ ಮಾಡಿದ್ರು ನೀರು ಬರಲ್ಲ, ಸೋರ್ಸ್ ಇದ್ದವು ಅವು ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ರಿ. ಹೌದಾ? ನೀವು ಬೇರೆ ವರ್ಕ್ ಪೈಪ್ಲೈನ್ ವರ್ಕ್ ಮಾಡಿರ್ತೀರಿ, ಅಲ್ಲಿ ಹೆಸರೇ ಇರಲ್ಲ ಅದು, ಅಥವಾ ಅವ್ರ ಸೋರ್ಸೇ ಇರಲ್ಲ, ಅಲ್ಲಿ ಪೈಪ್ಲೈನ್ ವರ್ಕ್ ಇರ್ತದೆ. ಬರೀ ಇದು ಏನಂತಾರಲ್ಲ ಎಫರ್ಟ್ ಹಾಕಿ ಮಾಡಿರ್ತೀರಿ, ಅದು ವೇಸ್ಟ್ ಅಲ್ಲ. ಎಲ್ಲಿ ಸೋರ್ಸ್ ಅದ ಪೈಪ್ಲೈನ್ ಇರಲ್ಲ ಅವು ಫೋಕಸ್ ಮಾಡಿ. ಯಾವ ವಿಲೇಜ್ ಡೇ ಬೈ ಡೇ ಈಗ ನಾವು ಏನು ಐಡೆಂಟಿಫೈ ಮಾಡಿದ್ದವಲ್ಲ 22 ವಿಲೇಜ್, ಈ ದಿನ 1-2 ಆ್ಯಡ್ ಆಗ್ತಾಯಿದ್ದಾವೆ, ಆ್ಯಡ್ ಆಗ್ಲಕತ್ತಾವೆ ಈಗ. ಸೊ ಇವ್ರು ಅಗ್ರಿಕಲ್ಚರ್ ಫೋರ್ಕಾಸ್ಟ್ ಪ್ರಕಾರ ನಮ್ಗೆ ಡಿಪೆಂಡ್ ಅದು ಮುಂದೆ ನಮ್ಮ ಸಿವಿಲಿಟಿ. ಇನ್ನೊಂದು 15 ದಿವಸ ಆಯ್ತು ಅಂದ್ರೆ ನಮ್ಗೆ ಕೊಡೋಕ್ಕಾಗಲ್ಲ. ಆಮೇಲೆ ಅಮೌಂಟ್ ಇಲ್ಲ, ಎಫಿಷಿಯನ್ಸೀಸ್ ಭಾಳ ಬೇಕು. ಸೊ ಹಾಗಾಗಿ ಸ್ವಲ್ಪ ಏನಂತಾರಲ್ಲ, ನೀವು ನಮ್ಮ ಪಿಡಿಒ ಅಥವಾ ಸ್ವಲ್ಪ ಗ್ರಾಸ್ ರೂಟ್ ಲೆವೆಲ್ ವರ್ಕ್ ಮಾಡ್ಬೋದು. ಮೈಕ್ರೋಸ್ಕೋಪಿಕ್ ನಾವು ಒಂದು ಊರಿಗೆ ಮಾಡಿರ್ತೀವಿ, 1 ಡೇ ನೀರಿನ ಸಪ್ಲೈ ಇಲ್ಲ ಅಂದ್ರೆ ಅವ್ರು ಮೆಸೇಜ್ ಹಾಕ್ತಾರೆ. ಹೆಂಗಾಗ್ತಾರೆ ಅಂದ್ರೆ 1 ವಾರ ಇಲ್ಲ, ಯಾರು ಕೇಳ್ತಾ ಇಲ್ಲ. ನಾವು ಇವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಸರ್ ಒಂದು ದಿವಸ ಆಯ್ತು ಸರ್ ಅಂತ ಹೇಳ್ತಾರೆ. ಅಲ್ಲಿ ಹೆಂಗೆ ಮೆಸೇಜ್ ಬರುತ್ತೆ, 1 ವಾರದಿಂದ ಯಾರು ನಮ್ಗೆ ಕೇಳ್ತಾ ಇಲ್ಲ ಸರ್. ಇವತ್ತು ಬೆಳಗ್ಗೆ ಮೋಟ್ರ್ ಸುಟ್ಟಿರ್ತದೆ, 15 ದಿವಸ ನೀರಿಲ್ಲ ಮೆಸೇಜ್ ಬರ್ತದೆ. ಬೆಳಗ್ಗೆ ಮೋಟ್ರ್ ಸುಟ್ಟು ತಗೊಂಡು ಹೋಗಿರ್ತಾರೆ ಸರ್ ಅವರು, ಆಯ್ತಾ ರಿಪೇರ್ ಮಾಡ್ಕೊಡ್ತೀವಿ ಅಂತೇಳಿ. ಅಷ್ಟು ಸರ್ ಕಾಲ ಸರ್. ಇನ್ನೊಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ಯಾಕಂತಂದ್ರೆ ಈಗ ಒಂದು ಮೋಟರ್ ಬರ್ನ್ ಆಯ್ತು ಅಂತಂದ್ರೆ ಅದಕ್ಕೆ ಮೋಟರ್ ಫೇಲ್ ಇರೋದು ನಾವು. ಹೌದು, ಈ ಮೋಟರ್ ತೊಗೊಂಡ್ಬೇಕಾದ್ರೆ ಆ ಮೋಟರ್ ಹಾಕ್ಬಿಟ್ಟು ಮೋಟರ್ ತೊಗೊಂಡು ಕೇಳ್ರಿ ಎಲ್ಲ ಪಿಡಿಒಗಳು ಅದು ವ್ಯವಸ್ಥೆ ಮಾಡ್ಕೊಳೋದು ನಾವು. ಸರ್ ಹೇಳಿ ಕೇಳ್ರಿ, ನೀವು ಏನು ಮಾಡ್ಲಾಕತ್ರಿ, ಮೋಟರ್ ರಿಪೇರಿ ಬೈಲಾಕತ್ರಿ, ಅವ ಯಾರು ಇಲ್ಲಾಂದ್ರೆ ಮೋಟರ್ ಪೂರ್ತಿ ಹಾಳಾಗಿಲ್ಲ, ನಮ್ಮ ರಿಪೇರಿ ಆಗಲ್ಲ ಅಂತ ಹೇಳ್ತಾನೆ. ಅವಾಗ ಮಾಡ್ತಿರ್ತಾರೆ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಇನ್ನೊಂದು ಸ್ಪೇರ್ ಮೋಟರ್ ಇಡಬೇಕು. ದುಡ್ಡು ಅಲ್ಲ, ಈಗ ಎಲ್ಲ ಏನು ನೀವು ರಿಪೇರಿದಾಗ ಕೊಟ್ಟಿರ್ತೀರಿ ಅವ್ರ ಬಳಿ ಒಂದು ಸ್ಪೇರ್ ಮೋಟರ್ ಇರ್ತದ, ಅದು ರಿಪೇರಿ ಒಯ್ಯ ಮುಂದಾಗ ಅಲ್ಲೇ ಇದು ಮಾಡಬೇಕು. ಇನ್ನೊಂದು ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.